ಇದು ಏತರ್ 450X ಹಳೆ ಜನರೇಷನ್ ಥರನೇ ಕಾಣಿಸ್ತಿರ್ಬೋದು. ಬಟ್ ಈ ಗಾಡಿಯಲ್ಲಿ ನಿಮಗೆ 4 ಮೇಜರ್ ಅಪ್ಡೇಟ್ ಸಿಗುತ್ತೆ. ಮತ್ತು ನೀವು ಒಬ್ಸರ್ವ್ ಮಾಡ್ಬೋದು, ಹೊಸ ಕಲರ್ ಜೊತೆ ಬರ್ತಾ ಇದೆ. ಹೈಪರ್ ಸ್ಯಾಂಡ್ ಮತ್ತು ಇನ್ನೊಂದು ಕಲರ್ ಇದೆ ಸ್ಟೆಲ್ತ್ ಬ್ಲೂ ಅಂತ. ಎರಡು ನೋಡೋಕ್ಕಂತೂ ಮಸ್ತಾಗಿ ಕಾಣಿಸುತ್ತೆ. ನನ್ನ ಪ್ರಕಾರ ತುಂಬ ಪ್ರೀಮಿಯಂ ಲುಕ್ ಕೂಡ ಇದೆ. ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ. ನನ್ನ ಹೆಸರು ರಾಲ್ವಿನ್. ವೆಲ್ಕಮ್ ಟು ಫ್ಲೈವಿನ್. ನಿಮ್ಗೆ ಗೊತ್ತಿರೋ ಹಾಗೆ ಏತರ್ ಒಂದು ಲೀಡಿಂಗ್ ಎಲೆಕ್ಟ್ರಿಕ್ 2-ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಇವರು ಸ್ಟಾರ್ಟ್ ಮಾಡಿದ್ದೆ 450X ಇಂದ. ಈಗ ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ 450X, 450S, ಎಪೆಕ್ಸ್ ಮತ್ತು ಒಂದು ಫ್ಯಾಮಿಲಿ ಸ್ಕೂಟರ್ ಕೂಡ ಲಾಂಚ್ ಮಾಡಿದರು, ಅದು ಏತರ್ ರಿಸ್ತಾ. ಮತ್ತು ನಾವೀಗ ನಂಬರ್ಸ್ ಬಗ್ಗೆ ಮಾತಾಡೋಣ. ಈ ಗಾಡಿಯಲ್ಲಿ ನಿಮಗೆ ಸೇಮ್ ಬ್ಯಾಟ್ರಿ ಆಪ್ಷನ್ ಸಿಗುತ್ತೆ. 2.9 ಕಿಲೋವ್ಯಾಟ್ ಬ್ಯಾಟ್ರಿ ಮತ್ತು ಇನ್ನೊಂದು 3.7 ಕಿಲೋವ್ಯಾಟ್ ಬ್ಯಾಟ್ರಿ. ಬಟ್ ರೇಂಜಲ್ಲಿ ವ್ಯತ್ಯಾಸ ಇದೆ. ಮುಂಚೆ ನಮಗೆ 85 ಮತ್ತು 110 ನಮಗೆ ರೇಂಜ್ ಸಿಗ್ತಿತ್ತು. ಇವಾಗ 110 ಮತ್ತು 130 ರೇಂಜ್ ಸಿಗ್ತಾ ಇದೆ. ಇದೊಂದು ಹ್ಯೂಜ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಈಗ ಏತರ್ 450Xನ ಇನ್ನೊಂದು ಅಪ್ಡೇಟ್ ಬಗ್ಗೆ ಮಾತಾಡೋಣ. ಅದು ಟೈರ್ಸ್. ನಿಮಗೆ ಈಗ 12 ಇಂಚ್ ಟೈರ್ಸ್ ಸಿಗುತ್ತೆ. ಮುಂಚೆನೂ 12 ಇಂಚ್ ಸಿಗ್ತಿತ್ತು. ಬಟ್ ಏನು ಸ್ಪೆಷಲ್ ಅಂದರೆ ಈಗ ಇದು ಟೈರ್ MRF ಅವರು, ಇದು ಏತರ್ ಮತ್ತು MRF ಅವರು ಕೊಲ್ಯಾಬ್ ಮಾಡಿಕೊಂಡು ಒಂದು ಹೊಸ ಟೈರನ್ನು ಇನ್ವೆಂಟ್ ಮಾಡಿದ್ದಾರೆ. ಈ ಟೈರ್ ಎಸ್ಪೆಷಲಿ ಇದಕ್ಕೋಸ್ಕರ ಮಾತ್ರ. ಇದರಿಂದ ಏನಾಗುತ್ತೆ ಅಂದರೆ ಇದರ ರೇಂಜ್ ತುಂಬಾ ಇಂಪ್ರೂವ್ ಆಗುತ್ತೆ. ಮತ್ತು ಏತರ್ ಅವರು ಏನು ಹೇಳ್ತಾರೆ ಅಂದರೆ ಈ ಟೈರನ್ನು ಅವರ ಹಳೆ ಸ್ಕೂಟರ್ಸ್ಗೆ ಬಳಸಿದರೆ ನಿಮಗೆ ರೇಂಜ್ ಇಂಪ್ರೂವ್ ಆಗುತ್ತೆ ಅಂತ. ನೀವು ಏನು ಹೇಳ್ತೀರಾ? ಈ ಟೈರನ್ನು ನಾವು ಬೇರೆ ವೆಹಿಕಲ್ಗೆ ಹಾಕಿ ರೇಂಜ್ ಇಂಪ್ರೂವ್ ಆಗುತ್ತಾ ಇಲ್ವಾ ಅಂತ ನಾವು ಇನ್ನೊಂದು ವೀಡಿಯೋಲಿ ನೋಡೋಣ. ಇದರಲ್ಲಿ ನಿಮಗೆ ಒಂದು ಮೇಜರ್ ಅಪ್ಡೇಟ್ ಸಿಗುತ್ತೆ. ಆ ಮೇಜರ್ ಅಪ್ಡೇಟ್ ಬಗ್ಗೆ ಮಾತಾಡೋಣ. ಫಸ್ಟ್, ಇದರಲ್ಲಿ ಆಲ್ರೆಡಿ ನಿಮಗೆ 4 ಮೋಡ್ ಸಿಗುತ್ತೆ: ಇಕೋ, ರೈಡ್, ಸ್ಪೋರ್ಟ್ ಮತ್ತು ವಾರ್ಪ್. ಅದರಲ್ಲೂ ಇನ್ನು ಎಡಿಷನಲ್ ಆಗಿ ಒಂದು ಟ್ರ್ಯಾಕ್ಷನ್ ಮೋಡ್ ಅಂತಲೂ ಇದೆ. ಅದರಲ್ಲಿ ನಾನು RRR ಅಂತ ಕರಿತೀನಿ. RRR ಮೂವಿ ಹೆಸರಲ್ಲ, ರೈನ್, ರೋಡ್ ಮತ್ತು ರ್ಯಾಲಿ ಮೋಡ್ ಅಂತಲೂ ಇದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ರೈಡ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತೀನಿ. ಬನ್ನಿ ಹೋಗೋಣ. ಈಗ ನಾವು ರೈಡ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡೋಣ. ನಾವು ಈ ಗಾಡಿಯನ್ನು ಟ್ರ್ಯಾಕಲ್ಲಿ, ಸ್ಟ್ರೆಶಲ್ಲಿ ಎಲ್ಲ ಟೆಸ್ಟ್ ಮಾಡಿದ್ದೀವಿ. ಎನ್ಸ್ಕೊಂಡಿರಲಿಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಕ್ಯಾನ್ ಬಿ ದಿಸ್ ಫನ್ ಅಂತ. ಈಗ ಹೊಸ ಫೀಚರ್ಸ್ ಬಗ್ಗೆ ಮಾತಾಡೋಕೆ ಬಂದರೆ ನಮಗೆ 3 ಟ್ರ್ಯಾಕ್ಷನ್ ಮೋಡ್ ಸಿಗುತ್ತೆ: ರೈನ್, ರೋಡ್ ಆ್ಯಂಡ್ ರ್ಯಾಲಿ ಅಂತ. ನೀವು ಇದನ್ನು ಆನ್ ದ ಗೋ ಸ್ವಿಚ್ ಮಾಡ್ಬೋದು ಫಾರ್ ಬೆಟರ್ ಟ್ರ್ಯಾಕ್ಷನ್. ಇವಾಗ ಮಳೆ ಬರ್ತಿದೆ ಅಂತ ಎನ್ಸ್ಕೊಳ್ಳಿ ಮತ್ತು ನಿಮ್ಮ ಗಾಡಿಯ ಟ್ರ್ಯಾಕ್ಷನ್ ಲೂಸ್ ಆಗ್ತಿದೆ ಅಂದರೆ, ಗ್ರಿಪ್ ಸಿಗ್ತಿಲ್ಲ ನಿಮಗೆ, ನೀವು ಇದು ಮೋಡನ್ನು ಸ್ವಿಚ್ ಮಾಡ್ಬೋದು. ನಿಮಗೆ ಬೆಟರ್ ಟ್ರ್ಯಾಕ್ಷನ್ ಸಿಗುತ್ತೆ. ಇನ್ನೊಂದು ಕೀ ಎಲಿಮೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ನಿಮಗೆ ಮ್ಯಾಜಿಕ್ ಟ್ವಿಸ್ಟ್ ಅಂತ ಬರುತ್ತೆ. ಈ ಫೀಚರ್ ನೀವು ಮುಂಚೆ ಏತರ್ ಎಪೆಕ್ಸಲ್ಲಿ ನೀವು ನೋಡಿದ್ದೀರಾ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬಹಳ ಸ್ಮೂತ್ ಆಗುತ್ತೆ. ನೀವು ಆಕ್ಸಿಲೇಟರನ್ನು ಸ್ವಲ್ಪ ರಿಲೀಸ್ ಮಾಡಿದ ತಕ್ಷಣ ಬ್ರೇಕಿಂಗ್ ಆಟೋಮೆಟಿಕ್ ಆಗಿ ಆಗುತ್ತೆ. ನಮ್ಮ ಬೆಂಗಳೂರು ಅಂತ ಸಿಟಿಯಲ್ಲಿ ಇದೊಂದು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಈ ಗಾಡಿ ಬಗ್ಗೆ ನನ್ನ ಒಪಿನಿಯನ್ ಏನಂದರೆ, ರೈಡಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಜಾಸ್ತಿ ಡಿಫ್ರೆನ್ಸ್ ಅಂತ ಬಂದಿಲ್ಲ. ಹೌದು, ಎಡಿಷ್ನಲ್ ಫೀಚರ್ಸ್ ಕೊಟ್ಟಿದ್ದಾರೆ, ಬೆಟರ್ ರೇಂಜು ಇದೆ, ಬೆಟರ್ ಕಲರ್ ಆಪ್ಷನ್ನು ಕೊಟ್ಟಿದ್ದಾರೆ. ಬಟ್ ನಮ್ಮ ಪ್ರೀವಿಯಸ್ ಜನರೇಷನಲ್ಲಿ ಯಾವ ಥರ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಸಿಗ್ತಿತ್ತೋ ಅದೇ ಸಿಮಿಲರ್ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ. ಆಬ್ವಿಯಸ್ಲಿ ಇಷ್ಟು ಲೋಡೆಡ್ ಫೀಚರ್ಸ್ ಕೊಟ್ಟಿದ್ದಾರೆ ಅಂದರೆ ಈ ಪ್ರೈಸಿಂಗು ನಾವು ಹೈಯರ್ ಸೈಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ನಮ್ಮ ಕಂಪ್ಲೀಟ್ ರಿವ್ಯೂ ಈ ಗಾಡಿ ಬಗ್ಗೆ. ಈ ಗಾಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಯ್ತಂದರೆ ಲೈಕ್ ಕೊಡೋಕ್ಕೆ ಮರೆಯಬೇಡಿ, ಪ್ಲಸ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯಬೇಡಿ. ನನ್ನ ಹೆಸರು ರಾಲ್ವಿನ್, ಸೈನಿಂಗ್ ಆಫ್. ಬಾಯ್ ಬಾಯ್.